ಸ್ನೇಹಿತರೆ, ಇವತ್ತು ವಾರ್ಡ್ ನಂಬರ್ 15 ಅಲ್ವಾ ಇದು? ವಾರ್ಡ್ ನಂಬರ್ 15ರಲ್ಲಿ ನಮ್ಮ ರಸೂಲ್ ಅವರು ಅವರ ಟೀಮ್ ಸೋಯಲ್ ಆದಿವಾಸಿಯರಿಗೆ ಕರ್ಜಿ ಅವರು ಇದ್ದಾರೆ. ಒಳ್ಳೆ ಅದ್ಭುತವಾದ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಬಡಬಗ್ಗರಿಗೆ, ನಿರ್ಗತಿಕರಿಗೆ, ಹಿಂದೂ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಯಾವ ಸಮುದಾಯದವರಾದ್ರೂ ಪರವಾಗಿಲ್ಲ, ಸುಮಾರು ಒಂದು 2,500-3,000 ಅಷ್ಟು ಕಿಟ್ ಅನ್ನ ಕೊಡ್ತಾ ಇದ್ದಾರೆ. ಹಬ್ಬದ ಪ್ರಯುಕ್ತ, ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ನನಗೆ ಬಹಳ ಖುಷಿ ಆಗುವಂತ ಒಂದು ವ್ಯವಸ್ಥೆ ಇದೆ. ಅಷ್ಟೊಂದು ಈಸಿಯಾಗಿ ಎಲ್ರಿಗೂ ಇದು ಬರಲ್ಲ, ಮನ್ಸು ಬರಲ್ಲ. ಎಷ್ಟು ಖರ್ಚಾಗಿದೆ ಏನು ಅನ್ನುವಂಥದ್ದು ಅದು ಆಮೇಲೆ ಯೋಚನೆ ಮಾಡೋಣ. ಪಾಪ ನಿಜವಾಗ್ಲೂ ಹಸಿವಿನಲ್ಲಿರುವಂತವ್ರಿಗೆ ಒಂದೊತ್ತು ಊಟ ಕೊಡುವಂತ ಒಂದು ವ್ಯವಸ್ಥೆ ಮಾಡುವಂಥದ್ದು ಇದೆಯಲ್ಲ, ಕೈಯಿಂದ ಕಾಸು ಖರ್ಚು ಮಾಡ್ಕೊಂಡು ಸರ್ಕಾರದಿಂದ ಕೊಡುವಂಥದ್ದು ಅದು ಬೇರೆ. ಅದು ದೊಡ್ಡ ಗುಣ, ಅದು ರಸೂಲ್ ಅವರ ದೊಡ್ಡ ಗುಣ. ಇವತ್ತಿನ ಪರಿಸ್ಥಿತಿ ದೇಶ ಮತ್ತೆ ಪ್ರಪಂಚದಲ್ಲಿ ಆಗಿದೆ ಅಂದ್ರೆ, ಒಂದು ಸಮುದಾಯವನ್ನ ನೋಡಿದ್ರೆ ಇನ್ನೊಂದು ಸಮುದಾಯ ದ್ವೇಷ ಮಾಡುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಿರುವಂತ ಸಂದರ್ಭದಲ್ಲಿ ಎಲ್ಲಾ ಸಮುದಾಯದವ್ರನ್ನು ಕೂರಿಸಿ ಕರ್ಕೊಂಬಂದು ಹಬ್ಬದ ಒಂದು ವೈಶಿಷ್ಟ್ಯತೆಯನ್ನ ಈ ರೀತಿ ವ್ಯಕ್ತಪಡಿಸ್ತಾ ಇರುವಂತದ್ದು ನಿಜವಾಗ್ಲೂ ಶ್ಲಾಘನೀಯ. ರಸೂಲ್ ಅವರಿಗೆ ದೇವರು ಒಳ್ಳೇದು ಮಾಡ್ಲಿ. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ದಾನ ಧರ್ಮ ಮಾಡುವುದರ ಮೂಲಕ ಅವರ ವ್ಯಕ್ತಿತ್ವವನ್ನ ಜಾಸ್ತಿ ಮಾಡ್ಕೊಂಡ್ಲಿ ಅನ್ನುವಂಥದ್ದು ನಾನು ಆಶಿಸ್ತೀನಿ. ಇವತ್ತು ದೇಶ ಮುಂದಿನ ದಿನಗಳಲ್ಲಿ ಯಾವ ಹಂತದಲ್ಲಿ ಸಮಸ್ಯೆಗಳನ್ನ ನಿಭಾಯಿಸ್ತದೆ ಅನ್ನುವಂಥದ್ದು ಊಹೆನೇ ಮಾಡ್ಕೊಳಕ್ಕಾಗದಿರೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಏನು ಕೊಲ್ಲಿ ರಾಷ್ಟ್ರಗಳ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಕಳೆದ 15 ದಿನಗಳಿಂದ ನಿರಂತರವಾಗಿ ಬಾಂಬ್ ಹಾಕೋದ್ರ ಮೂಲಕ ಒಂದು ಸಮುದಾಯವನ್ನೇ, ಒಂದು ದೇಶವನ್ನೇ ನಾಶ ಮಾಡಕ್ಕೆ ಹೊರಟಿರುವಂತ ಒಂದು ಸಂದರ್ಭದಲ್ಲಿ ರಂಜಾನ್ ಅನ್ನುವಂತ ಒಂದು ಪವಿತ್ರತೆ ಇರುವಂತ ಒಂದು ಹಬ್ಬ ಸುಮಾರು 1 ತಿಂಗಳುಗಳ ಕಾಲ ಬೆಳಗ್ಗೆ 5:30ಗೆ ಶುರುವಾದ್ರೆ ಸಾಯಂಕಾಲ 6:30ವರೆಗೂ ಎಂಜಲು ಕೂಡ ನುಂಗದೇನೆ ಉಪವಾಸ ಆಚರಣೆ ಮಾಡುವಂತ ಉದ್ದೇಶನೇ ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಮಾನವ ಕುಲ ಅನ್ನುವಂಥದ್ದು ಏನಿದೆ, ಎಲ್ಲರೂ ನೆಮ್ಮದಿಯಿಂದ ಬದುಕಬೇಕು, ಶಾಂತಿಯುತವಾಗಿ ಬದುಕಬೇಕು, ಒಬ್ಬರನ್ನ ಕಂಡ್ರೆ ಇನ್ನೊಬ್ರು ದ್ವೇಷ ಮಾಡುವಂತ ವ್ಯವಸ್ಥೆ ಆಗಬಾರದು ಅನ್ನುವಂತ ಉದ್ದೇಶದಿಂದಲೇ ಇವರು ಉಪವಾಸವನ್ನ ಆಚರಣೆ ಮಾಡುವಂಥದ್ದು. ಇನ್ನೊಬ್ಬರನ್ನ ಕೊಂದುಬಿಟ್ಟು ನಾನು ಸುಖವಾಗಿರ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಅಲ್ಲ. ಇಂಥ ಸಂದರ್ಭದಲ್ಲಿ ಯಾರೋ ಅಮೆರಿಕದ ಒಬ್ಬ ವಾರ್ ಕ್ರಿಮಿನಲ್ ಅಂತ ಏನ್ ಜನಗಳು ಕರೀತಾ ಇದ್ದಾರೆ, ಡೊನಾಲ್ಡ್ ಟ್ರಂಪ್, ಹುಚ್ಚಿಡ್ಕೊಂಡದ ಅವನಿಗೆ, ಯುದ್ಧದ ಹುಚ್ಚು. ಅವನು ಮತ್ತೆ ಇಸ್ರೇಲ್ ನೋಡಿ ಸೇರಿಕೊಂಡು ಒಂದು ದೇಶದ ಬಹಳ ಪ್ರಬಲವಾದ ವ್ಯಕ್ತಿ, ಪ್ರಧಾನಿ ಸ್ಥಾನದಲ್ಲಿದ್ದಂತ ವ್ಯಕ್ತಿ ಖಮೀನಿನ ಹೊಡೆದಾಕ್ಬಿಟ್ರು. ನಮಗೆ ಬಹಳ ಬೇಸರ ಆಗ್ತಾ ಇರುವಂತದ್ದು ಏನು ಅಂದ್ರೆ, ನಮ್ಮ ದೇಶದಲ್ಲಿ ನಮ್ಮ ದೇಶದ ಜನತೆಯ ಬಗ್ಗೆ ಬಹಳ ಗೌರವ ಇಟ್ಕೊಂಡಿರುವಂತ ದೇಶಗಳ ಪೈಕಿ ನಂಬರ್ 1 ಸ್ಥಾನದಲ್ಲಿ ಇರಾನ್ ನೋಡಿದ್ದಾರೆ. ಇಂಡಿಯಾದವ್ರನ್ನ ಬಹಳ ಪ್ರೀತಿಯಿಂದ ಕಾಣುವಂತ ಯಾವ್ದಾದ್ರು ದೇಶ ಪ್ರಪಂಚದಲ್ಲಿ ಇದ್ರೆ ಅದು ನಂಬರ್ 1 ಸ್ಥಾನದಲ್ಲಿ ಇರಾನ್. ಹಿಂದೆಲ್ಲ ನಮಗೆ ಅಕ್ಕಿ ತಗೊಂಡು ನಮ್ಮಿಂದ ಅಕ್ಕಿ ತಗೊಂಡು ಅವರು ಪೆಟ್ರೋಲ್ ಡೀಸೆಲ್ ಕೊಡುವಂತ ವ್ಯವಸ್ಥೆ ಸುಮಾರು 10 ವರ್ಷಗಳ ಕಾಲ ಇತ್ತು. ನಾವು ಬಹಳ ಸಂಕಷ್ಟದಲ್ಲಿದ್ದಾಗ, ಇಂಡಿಯಾ ಬಹಳ ಸಂಕಷ್ಟದಲ್ಲಿದ್ದಾಗ ನಮಗೆ ಪೆಟ್ರೋಲ್ ಡೀಸೆಲ್ನ ದುಡ್ಡು ಮೀಸ್ಕೊಂಡು ಕೊಡುವಂತ ಒಂದು ವ್ಯವಸ್ಥೆ ಇರ್ಲಿಲ್ಲ, ಫ್ರೀಯಾಗಿ ಕೊಡುವಂತ ವ್ಯವಸ್ಥೆ ಮಾಡಿದ್ರು. ಇದಲ್ದೇನೆ ರೂಪಾಯಿನಲ್ಲಿ ನಮಗೆ ಡೀಸೆಲ್, ಪೆಟ್ರೋಲ್, ಕ್ರೂಡ್ ಆಯಿಲ್ ಅನ್ನ ಕೊಟ್ಟಿದ್ದಾರೆ ಇರಾನ್. ಅವ್ರ ಧರ್ಮಗುರು ದೇಶದ ಮುಖ್ಯಸ್ಥನ ಹೊಡೆದಾಕಿದಾಗ ನಮ್ಮ ದೇಶದ ಪ್ರಧಾನಮಂತ್ರಿ, ಉನ್ನತ ಸ್ಥಾನದಲ್ಲಿದ್ದಂತ ಪ್ರಧಾನಮಂತ್ರಿ ಅದು ಖಂಡಿಸುವಂತ ಒಂದು ಮೆಸೇಜ್ ಅನ್ನ ಕೊಡದೇ ಇದ್ದಿದ್ದಂಥದ್ದೇ ನಮಗೆ ಮುಂದಿನ ದಿನಗಳಲ್ಲಿ ನಮಗೂ ಮತ್ತೆ ಇರಾನ್ಗೆ ಒಂದು ದೊಡ್ಡ ಕಂದಕ ಸೃಷ್ಟಿ ಮಾಡುವಂತ ಒಂದು ವ್ಯವಸ್ಥೆ ನಿರ್ಮಾಣ ಕೊಟ್ಟಂತ ಕೀರ್ತಿ ಈ ನಮ್ಮ ಪ್ರಧಾನಿಗೆ ಸೇರ್ಬೇಕಾಗುತ್ತೆ. ಈಗ ಅದನ್ನ ಹೊರತುಪಡಿಸಿ ರಸೂಲ್ ಅವರು
ಮೈಸೂರು ಜಿಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾಗಿದ್ದರು ಕಾಂಗ್ರೆಸ್ ಪಕ್ಷದಲ್ಲಿ. ಏಕಾಏಕಿ ಅವರ ತೆಗೆದುಹಾಕಿ ಅವ್ರ ಸ್ಥಾನದಲ್ಲಿ ಬೇರೆಯವ್ರನ್ನ ಕೂರಿಸಿದ್ದಾರೆ ಸರ್. ಈಗ ಅದು ಅವ್ರು ಸಮಾಜ ಸೇವೆ ಮಾಡ್ತಿದ್ದಾರೆ, ಅವರು ಪಕ್ಷನ ಕಟ್ತಾ ಇದ್ದಾರೆ, ಸಂಘಟನೆ ಮಾಡ್ತಾ ಇದ್ದಾರೆ. ಇರ್ಲಿ ಅದು ಅವರ ಒಂದು ಕೆಲವು ವಿಚಾರಗಳಿಗೆ ಅವ್ರಿಗೊಂದಷ್ಟು ಸಮಸ್ಯೆ ಆಗಿತ್ತು. ಪಾಪ ಜೈಲಿಗೂ ಹೋಗಿ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ನಿಷ್ಠಾವಂತ ಕಾರ್ಯಕರ್ತರನ್ನ ಬಿಡಲ್ಲ. ಇರಾನ್ ಬಗ್ಗೆ, ಇವತ್ತಿನ ದೇಶದ ವ್ಯವಸ್ಥೆ ಬಗ್ಗೆ ನಾನು ಮಾತಾಡ್ತಾ ಇದ್ರೆ ಅದಿರ್ಲಿ ಒಂದ್ ಕಡೆ, ಇದನ್ನ ಮಾತಾಡಿ ಅಂತೀರಿ. ರೈಟ್, ಮಾಧ್ಯಮದವರು ಒಂದಷ್ಟು ಪ್ರೋ ಆಕ್ಟಿವ್ ಇರ್ಲಿ, ಅದು ವರ್ತಿಸಿದೆ. ಕೆಲವು ಸಂದರ್ಭದಲ್ಲಿ ಸಮಯದಲ್ಲಿ ಈಗ ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಕಳಂಕ ತರುವಂತ ಕೆಲಸವನ್ನ ಮಾಡಿರ್ಲಿಲ್ವೇ? ಅದು ಫೈನಲ್ ಆಗಿ ಹೊರಗಡೆ ಅವರು ಕಳಂಕ ರಹಿತ ಮನುಷ್ಯ ಅಂತ ಹೊರಗಡೆ ಬರ್ಲಿಲ್ವೇ ಸುಯಲ್ ಅವ್ರೆ? ಅದರಿಂದ ಎಲ್ಲ ಅಕ್ಕಪಕ್ಕ ಸುತ್ತಮುತ್ತ ಇರುವಂತವರೆಲ್ಲ ಚೂರಿ ಹಿಡ್ಕೊಂಡು, ಚಾಕು ಹಿಡ್ಕೊಂಡು ಚುಚ್ಚಕ್ಕೋಸ್ಕರ ಕಾಯ್ತಿರ್ತಾರೆ. ಅದೇ ರೀತಿ ರಸೂಲ್ಗೆ ಅದು ಆಗಿದೆ. ಅದು ಅವರು ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ. ಅದೇನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಗೊತ್ತಾಗದೇನೆ ಏನೋ ಒಂದಷ್ಟು ಸಮಸ್ಯೆಗಳು ಆಗೋಗಿದಾವೆ. ನನ್ನ ಗಮನಕ್ಕೆ ಅದು ಬಂದಿದ್ರೆ ಆಗುವಂತದಕ್ಕೆ ಬಿಡ್ತಿರ್ಲಿಲ್ಲ ನಾನು. ಅದಾದ್ಮೇಲೆ ನನಗೆ ಗೊತ್ತಾಯ್ತು. ಬೀದಿ ಬದಿ ವ್ಯಾಪಾರಿಯ ಸಂಘದ ಆಗಿದ್ದಂಥದ್ದು ಕೆಪಿಸಿಸಿ ವತಿಯಿಂದ ಅಪಾಯಿಂಟ್ ಮಾಡಿದ್ವು ನಾವು. ಅವ್ರನ್ನ ಈಗ ತೆಗೆದುಹಾಕಿದ್ದಾರೆ. ಅವ್ರಿಗೆ ಪರ್ಯಾಯವಾಗಿ ಇಲ್ಲ ಅದೇ ಸ್ಥಾನವನ್ನ ಕೊಡಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅದು ನಮ್ಮ ಜವಾಬ್ದಾರಿ ಇದೆ. ಅದು ನನಗಾಗಲೇ ಅವರಿಗೆ ಅಶ್ಯೂರೆನ್ಸ್ ನ ಕೊಡುವಂತ ಕೆಲಸವನ್ನ ಮಾಡಿದೀವಿ. ಆಮೇಲೆ ಕನ್ಸರ್ನ್ಡ್ ಅಧ್ಯಕ್ಷರಿಗೂ ಕೂಡ ನಾನು ಮಾತಾಡಿದ್ದೀನಿ, ಕೆಪಿಸಿಸಿ ಅಧ್ಯಕ್ಷರಿಗೂ ಕೂಡ ಮಾತಾಡಿದ್ದೀನಿ. ಅವ್ರನ್ನ 100% ನಮ್ಮ ಪಕ್ಷದ ಆಸ್ತಿಗಳು ಅವರೆಲ್ಲ. ರಸೂಲ್ ಇರ್ಬೋದು, ಸೂಯಲ್ ಇರ್ಬೋದು, ಅವರೆಲ್ಲರೂ ನಮಗೆ ಪಕ್ಷಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತರು. ಅವರಿಗೆ ಸಮಸ್ಯೆ ಆಗಿದೆ, ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ.